ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ನ ಭಯಾನಕ ಕನಸುಗಳು ನೆನಪು ಇನ್ನೂ ಹೋಗ್ತಾ ಇಲ್ಲ ಅಂತ ಕಾಣುತ್ತೆ. ಈಗ ಆಪರೇಷನ್ 2.0 ಚರ್ಚೆ ನಡೀತಿರೋ ಟೈಮ್ನಲ್ಲಿ ಪಾಕ್ ಭಾರತದ ಗಡಿಯ ಉದ್ದಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ತಂದು ನಿಯೋಜನೆ ಮಾಡ್ತಾ ಇದೆ. ವೇಗವಾಗಿ ಆ ಕೆಲಸ ನಡೀತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದ ರಾವಲ್ಕೋಟ್, ಕೋಟ್ಲಿ, ಬಿಂಬರ್ ಸೆಕ್ಟರ್ಗಳಲ್ಲಿ ಕೌಂಟರ್ ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ಗಳನ್ನ ನಿಯೋಜನೆ ಮಾಡಿದೆ. ಗುಪ್ತಚರ ಮೂಲಗಳಿಂದ ಈ ಬಗ್ಗೆ ಭಾರತಕ್ಕೆ ಮಾಹಿತಿ ಸಿಕ್ಕಿದೆ. LOC ಯುದ್ಧಕ್ಕೂ ಸುಮಾರು 30 ಆಂಟಿ ಡ್ರೋನ್ ಯೂನಿಟ್ಗಳನ್ನ ಪಾಕ್ ನಿಯೋಜನೆ ಮಾಡಿದೆ. ಇದರೊಂದಿಗೆ ಏರ್ ಡಿಫೆನ್ಸ್ ವೆಪನ್ಗಳನ್ನ ಕೂಡ ಡಿಪ್ಲಾಯ್ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನ ಡ್ರೋನ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಖರೀದಿಗಾಗಿ ಟರ್ಕಿ ಮತ್ತು ಚೈನಾ ಜೊತೆಗೆ ಮಾತುಕತೆ ನಡೆಸ್ತಾ ಇದೆ. ಈ ಮೂಲಕ ಭಾರತ ಗಡಿಯಲ್ಲಿ ಏರ್ ಸ್ಪೇಸ್ ಸರ್ವೆಲೆನ್ಸ್ ಅನ್ನ ಸ್ಟ್ರಾಂಗ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. ಎಲೆಕ್ಟ್ರಾನಿಕ್ ವಾರ್ಫೇರ್ ಕೇಪಬಿಲಿಟೀಸ್ ಅನ್ನ ಹೆಚ್ಚಿಸಿಕೊಳ್ತಿರುವುದು ಸ್ಪಷ್ಟ ಆಗಿದೆ. ತುಂಬಾ ತಜ್ಞರು ಇದೇ ವಿಚಾರವನ್ನ ಹೈಲೈಟ್ ಮಾಡಿದ್ರು. ಸಿಕ್ಕಿದ ಚಾನ್ಸ್ ಸರಿಯಾಗಿ ಹೊಡಿಬೇಕಾಗಿತ್ತು ಇವಾಗ ಈ ಟೈಮ್ನಲ್ಲಿ ಅವರಿಗೆ. ಈಗ ಬಿಟ್ರೆ ಏನ್ ಮಾಡ್ಕೊಂತಾರೆ, ಎಲ್ಲೆಲ್ಲಿ ಪೆಟ್ ತಿಂದ್ವಿ, ಯಾವ ಕಾರಣಕ್ಕೆ ತಿಂದ್ವಿ ಅಂತೆಲ್ಲ ಐಡೆಂಟಿಫೈ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಮಾಡಿಕೊಂಡು ಮತ್ತೆ ಉಗ್ರರನ್ನ ಚೂ ಬಿಡೋಕೆ ಶುರು ಮಾಡ್ತಾರೆ ಇವರು. ಅಲ್ಲಿ ತನಕ ಮಾತ್ರ ತಪ್ಪಿಗಿರೋದು ಇವರು ಅಂತ. ಯಾಕಂದ್ರೆ ಆಲ್ರೆಡಿ ಪಾಕ್ ಸೈಡ್ನಲ್ಲಿ ಮತ್ತೆ ಉಗ್ರ ಕ್ಯಾಂಪ್ಗಳು ಪುನರ್ ನಿರ್ಮಾಣ ಆಗ್ತಾ ಇದ್ದಾವೆ ಅನ್ನೋ ಗುಪ್ತಚರ ಮಾಹಿತಿ ಬಂದಿತ್ತು ಇತ್ತೀಚೆಗೆ. ಈಗ ಈ ಮಾಹಿತಿ ಬರ್ತಾ ಇದೆ. ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ಮತ್ತು ಏರ್ ಸರ್ವೆಲೆನ್ಸ್ ಕೇಪಬಿಲಿಟೀಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಪಾಕಿಸ್ತಾನ ಸಿಕ್ಕಾಪಟ್ಟೆ ಬಾರ್ಡರ್ ಏರಿಯಾಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದೆ ಅಂತ ಹೇಳಿ ಪಾಕ್ ಸೇನೆ ವಿರುದ್ಧ ದಿನಾ ಗಲಾಟೆ ಮಾಡ್ತಿರೋ TTPಗಳು, ಪಾಕಿಸ್ತಾನ ತಾಲಿಬಾನಿಗಳು ಈಗ ಭಾರತವನ್ನ ಕೆಣಕಿದ್ದಾರೆ. ದೊಡ್ಡ ಸವಾಲ್ ಹಾಕಿದ್ದಾರೆ. ನಮ್ಮ ಕಾಶ್ಮೀರವನ್ನ ಅವರ ಪ್ರಾಂತ್ಯ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಮೂಲಕ ಕಾಶ್ಮೀರದಲ್ಲೂ ತನ್ನ ಉಗ್ರ ಜಾಲ ಹರಡೋಕೆ ಈ ಸಂಘಟನೆ ಮುಂದಾಗಿದೆ. ಅಷ್ಟು ಮಾತ್ರ ಅಲ್ಲ, ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೂ ತನ್ನ ನೆಟ್ವರ್ಕ್ ಹರಡೋಕೆ ಮುಂದಾಗಿದ್ದಾರೆ. POK ನಲ್ಲಿರೋ ಜಾಗ ಅದು. ಹೀಗಾಗಿ ಆ ಜಾಗಗಳನ್ನ ವಿಲಾಯರ್ ಡೈಮರ್ ಮತ್ತು ವಿಲಾಯತ್ ಡೇರಲ್ ಅಂತ 2 ಭಾಗವಾಗಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದಾರಂತೆ. ಇವರು ಅಜ್ಜನ ಮನೆ ಆಸ್ತಿ ಅನ್ನೋ ತರದಲ್ಲಿ. ಜೊತೆಗೆ 2026ರಲ್ಲಿ ಹೊಸ ಏರ್ ಫೋರ್ಸ್ ಯೂನಿಟ್ ಸ್ಥಾಪನೆ ಮಾಡೋದಾಗೂ ಕೂಡ ಪಾಕಿಸ್ತಾನ ತಾಲಿಬಾನಿಗಳು ಘೋಷಿಸಿದ್ದಾರೆ. ಹಾಗೆ 2 ಹೊಸ ಮೇಲ್ವಿಚಾರಣಾ ವಲಯಗಳನ್ನ ಕೂಡ ಮಾಡ್ಕೊಂಡಿದ್ದಾರಂತೆ. ಬಲೂಚಿಸ್ತಾನದಲ್ಲಿ ವೆಸ್ಟರ್ನ್ ಝೋನ್ ಮತ್ತು ಸೆಂಟ್ರಲ್ ಝೋನ್ ಸ್ಥಾಪನೆ ಮಾಡೋದು, ಇದಕ್ಕಾಗಿ ಮಿಲಿಟರಿ ಕಮಾಂಡರ್ಗಳನ್ನ ಕೂಡ ಅಲ್ಲಿಗೆ ನೇಮಕ ಮಾಡಲಾಗುತ್ತೆ ಅಂತ TTPಗಳು ಹೇಳ್ಕೊಂಡಿದ್ದಾರೆ. ಅಲ್ಲಿ ತನ್ನ ಎಲ್ಲ ಝೋನ್ಗಳ ಲೀಡರ್ಗಳನ್ನ ಬದಲಾವಣೆ ಮಾಡ್ತೀವಿ. ಎಂಜಾನುಲ್ಲಾ EP ಅನ್ನೋದನ್ನ ದಕ್ಷಿಣ ವಲಯದ ಮುಖ್ಯಸ್ಥನನ್ನಾಗಿ, ಅಥವಾ ಸೆಂಟ್ರಲ್ ಝೋನ್ನ ಉಪಮುಖ್ಯಸ್ಥನನ್ನಾಗಿ ಹಿಲಾಲ್ ಗಾಜಿ ಅನ್ನೋದನ್ನ, ಒಟ್ಟಾರೆ ತನ್ನ ಸಂಘಟನೆ ಜಾಲವನ್ನ ಇನ್ನಷ್ಟು ವಿಸ್ತರಣೆ ಮಾಡೋ ನಿಟ್ಟಿನಲ್ಲಿ ದೊಡ್ಡ ಘೋಷಣೆ ಮಾಡಿದೆ. ಇವರು ಬರೀ ಭಾರತ ಮಾತ್ರ ಅಲ್ಲ, ಪಾಕಿಸ್ತಾನ ಆಲ್ರೆಡಿ ಇವರು ಡಿಕ್ಲೇರ್ ಮಾಡ್ಕೊಂಡಾಗಿದೆ ಹರ್ತಿನ್ನಕ್ಕೆ. ಈಗ ಕಾಶ್ಮೀರಕ್ಕೂ ಕೈ ಹಾಕಿದ್ದಾರೆ. ಈಗ ಈ TTPಗಳು ಪಾಕ್ನ ಖೈಬರ್ ಪಖ್ತೂನ್ಖ್ವಾದಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. KPKಲಿ ಇವರು ಪಾಕ್ ಸಂವಿಧಾನವನ್ನ ಚೇಂಜ್ ಮಾಡಬೇಕು, ಅಲ್ಲಿನ ಆಡಳಿತವನ್ನ ತಮ್ಮ ಕೈಗೆ ತಗೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಪಾಕ್ನಲ್ಲಿರೋ ಮುನೀರನ ಗ್ಯಾಂಗು ಸರಿ ಇಲ್ಲ, ಸೋ ಕಾಲ್ಡ್ ಸರ್ಕಾರಗಳು ಸರಿ ಇಲ್ಲ. ಕಟ್ಟುನಿಟ್ಟಿನ ಶರಿಯಾ ಬರಬೇಕು ಅನ್ನೋ ಲೆಕ್ಕಾಚಾರ ಅವ್ರದ್ದು. ಪಾಕ್ ಸರ್ಕಾರದ ವಿರುದ್ಧ, ಸೇನೆ ವಿರುದ್ಧ ನಿರಂತರವಾಗಿ ಫೈಟ್ ಮಾಡ್ತಾನೆ ಇದ್ದಾರೆ. ಅಫ್ಘಾನ್ ತಾಲಿಬಾನಿಗಳ ಬೆಂಬಲ ಅವರಿಗಿದೆ. ಇದೇ ಕಾರಣಕ್ಕೆ ಅಫ್ಘಾನಿಸ್ತಾನ ತಾಲಿಬಾನ್ ಮತ್ತು ಪಾಕ್ ನಡುವೆ ಹೊಡೆದಾಟ ಆಗ್ತಿದೆ. ಈ ಪಾಕ್ ತಾಲಿಬಾನಿಗಳಿಗೆ TTP ಅವರಿಗೆ ಬೆಂಬಲ ಕೊಡ್ತೀರಾ ನೀವು ಅಂತ ಹೇಳಿ. ಅದರ ಬೆನ್ನಲ್ಲೇ ಈಗ ಭಾರತವನ್ನ ಕೂಡ TTPಗಳು ಕೆಣಕಿದ್ದಾರೆ. ಕಾಶ್ಮೀರ ಅವ್ರದೊಂದು ಪ್ರಾಂತ್ಯ ಅಂತ ಡಿಕ್ಲೇರ್ ಮಾಡಿಕೊಂಡು. ಬಾಂಗ್ಲಾ ತಣ್ಣಗಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ ಪುನಃ ಭಾರತ ವಿರೋಧಿ ಪ್ರತಿಭಟನೆ ಶುರುವಾಗಿದೆ. ಶುಕ್ರವಾರದ ಪ್ರಾರ್ಥನೆ ಬಳಿಕ ಢಾಕಾ ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆಯಾಗಿದೆ. ಭಾರತ ವಿರೋಧಿ ಘೋಷಣೆ ಕೂಗಲಾಗಿದೆ. ಬಾಂಗ್ಲಾ ವಿದ್ಯಾರ್ಥಿ ನಾಯಕ ಮೃತ ಶರೀಫ್ ಉಸ್ಮಾನ್ ಹದಿ ಬೆಂಬಲಿಗರು ಪ್ರತಿಭಟಿಸಿದ್ದಾರೆ. ಈತ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲಾಗ್ತಿರೋ ದಾಳಿಯನ್ನ ಖಂಡಿಸಿ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆಯಾಗಿದೆ. ಹಿಂದೂ ಸಂಹತಿ ಅನ್ನೋ ಹಿಂದೂ ಸಂಘಟನೆಯ ಹೋರಾಟಗಾರರು ಬೀದಿಗೆ ಧುಮುಕಿದ್ದಾರೆ. ಕೋಲ್ಕತ್ತಾದಲ್ಲಿರೋ ಬಾಂಗ್ಲಾ ಡೆಪ್ಯೂಟಿ ಹೈಕಮಿಷನ್ ತನಕ ರ್ಯಾಲಿ ಮಾಡಿದ್ದಾರೆ. ಬಾಂಗ್ಲಾ ಡೆಪ್ಯೂಟಿ ಹೈಕಮಿಷನ್ನ ಹಿರಿಯ ಅಧಿಕಾರಿಗಳನ್ನ ಈ ಹಿಂದೂ ಸಂಹತಿಯ 3 ಸದಸ್ಯರ ನಿಯೋಗ ಮೀಟ್ ಆಗಿದೆ. ಅಲ್ಲಿಗೆ ಅಧಿಕಾರಿಗಳಿಗೆ 6 ಪಾಯಿಂಟ್ಸ್ ನ ಡಿಮಾಂಡ್ ಇಟ್ಟು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ ಹಿಂದೂ ವ್ಯಕ್ತಿ ದೀಪು ದಾಸ್ರನ್ನ ಹತ್ಯೆ ಮಾಡಿದವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸಿ ಅಂತ ಆಗ್ರಹ ಮಾಡಿದ್ದಾರೆ. ಹಾಗೆ ಇಂಥ ದಾಳಿ ಆಗುವಂತೆ ಪ್ರಚೋದಿಸೋದನ್ನ ತಡಿಬೇಕು. ಹಿಂದೂ ಮತ್ತು ಇತರ ಮೈನಾರಿಟಿಗಳ ಬಗ್ಗೆ ಹರಡ್ತಾ ಇರೋ ಈ ರೀತಿ ವದಂತಿಗಳೇನಿದೆ ಅದರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಡಿಮಾಂಡ್ ಮಾಡಿದ್ದಾರೆ. ಇನ್ನು ಬಾಂಗ್ಲಾದಲ್ಲಿ ಇತ್ತೀಚೆಗೆ ನಡೆದ ಮೈನಾರಿಟಿಗಳ ಮೇಲಿನ ದಾಳಿಗೆ ಭಾರತದ ವಿದೇಶಾಂಗ ಸಚಿವಾಲಯ ರಿಯಾಕ್ಟ್ ಮಾಡಿದೆ. ಹಿಂದೂ ಮತ್ತು ಮೈನಾರಿಟಿಗಳ ಮೇಲೆ ದಾಳಿ ಆಗ್ತಾ ಇದೆ, ಅದನ್ನ ಮಾಧ್ಯಮಗಳು ಎಕ್ಸಾಜರೇಟ್ ಮಾಡ್ತಿರೋದು, ರಾಜಕೀಯ ಹಿಂಸಾಚಾರ ಅಂತೆಲ್ಲ ಹೇಳಿ ಬದುಕು ಸರಿಸಬೇಡಿ. ಇದನ್ನ ಹಂಗ್ ಮಾಡಕ್ಕಾಗಲ್ಲ. ಬಾಂಗ್ಲಾದಲ್ಲಿ ಇಂಥ ಘಟನೆಗಳ ಬಗ್ಗೆ ತಪ್ಪು ಕಥೆಗಳನ್ನ ಕಟ್ತಿರೋದಕ್ಕೆ ನಾವು ಖಂಡನೆ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ. ಅಲ್ಲಿ ಅಮೃತ್ ಮಂಡಲ್ ಅನ್ನೋ ಇನ್ನೊಬ್ಬ ವ್ಯಕ್ತಿಯ ಹತ್ಯೆ ಆಯಿತು. ಆ ಹತ್ಯೆ ಆಗ್ತಿದ್ದ ಹಾಗೆ ಯುಎಸ್ ಸರ್ಕಾರ ಏನು ಹೇಳ್ತು, ಆತ ಒಬ್ಬ ರೌಡಿ,
ಆತ ವಸೂಲಿ ಮಾಡ್ತಾ ಇದ್ದ, ಆತ ಒಬ್ಬ ಗ್ಯಾಂಗ್ಸ್ಟರ್, ಜನರಿಂದ ಸುಲಿಗೆ ಮಾಡ್ತಾ ಇದ್ದ ಅಂತ ಆರೋಪವನ್ನ ಮಾಡಿತ್ತು. ಸೊ ಧಾರ್ಮಿಕ ಘಟನೆ ಅಲ್ಲ ಅಂತ ಹೇಳಿತ್ತು. ಅದರ ಬೆನ್ನಲ್ಲೇ ಕಥೆಗಳನ್ನ ಕಟ್ಟಲಾಗ್ತಾ ಇದೆ ಅಂತ ಭಾರತ ಆಕ್ರೋಶ ವ್ಯಕ್ತಪಡಿಸಿದೆ. ಹಾಗೆ ಇತ್ತೀಚೆಗೆ ಬಾಂಗ್ಲಾದಲ್ಲಿ ಆದ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಪ್ರತಿಯೊಂದು ಸಿಚುವೇಶನ್ನ ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ. ಬಾಂಗ್ಲಾದ ಮೂಲಭೂತವಾದಿಗಳು ನಿರಂತರವಾಗಿ ಹಿಂದೂ, ಕ್ರಿಶ್ಚಿಯನ್ ಮತ್ತು ಬೌದ್ಧರ ಮೇಲೆ ದ್ವೇಷ ಸಾಧಿಸ್ತಿರೋದು ಕಳವಳಕಾರಿ ವಿಚಾರ. ದೀಪು ಚಂದ್ರ ದಾಸ್ ಹತ್ಯೆಯನ್ನು ನಾವು ಬಲವಾಗಿ ಖಂಡಿಸ್ತೀವಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸ್ತೀರಿ ಅಂತ ನಾವು ಭಾವಿಸ್ತೀವಿ. ಬಾಂಗ್ಲಾ ಮಧ್ಯಂತರ ಸರ್ಕಾರದ ಅವಧಿಯಲ್ಲಿ ಮೈನಾರಿಟಿಗಳ ವಿರುದ್ಧ ಈ ಲಾಸ್ಟ್ 1 ವರ್ಷದಲ್ಲೇ 2900ಕ್ಕೂ ಅಧಿಕ ಹಿಂಸಾಚಾರದ ಘಟನೆಗಳು ಆಗಿವೆ. ಇದರಲ್ಲಿ ಹತ್ಯೆ, ಬೆಂಕಿ ಹಾಕೋದು, ಭೂ ಕಬಳಿಕೆ ಅಂತ ಕೇಸ್ಗಳು ಇವೆ ಅಂತ ಕಠಿಣ ಶಬ್ದಗಳಲ್ಲಿ ಭಾರತದ ವಿದೇಶಾಂಗ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ. ನಿಮಗೇನು ಗೊತ್ತಾಗಲ್ಲ ಅನ್ಕೋಬೇಡಿ, ಎಲ್ಲವನ್ನ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಆ್ಯಕ್ಷನ್ ತಗೊಂಡಿಲ್ಲ ಏನು ಕೂಡ ಸದ್ಯಕ್ಕೆ, ಆದರೆ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಗಂಭೀರವಾಗಿ ಹೇಳೋ ಮೂಲಕ ಕಂಟಿನ್ಯೂ ಆದರೆ ಸರಿ ಇರಲ್ಲ ಅನ್ನೋ ವಾರ್ನಿಂಗ್ ಅನ್ನ ಭಾರತ ಬಾಂಗ್ಲಾಗೆ ನೀಡಿದೆ. ಏನೋ ಮೈಸೂರಿನ ಅರಮನೆ ಮುಂದೆ ಗುರುವಾರ ರಾತ್ರಿ ಹೀಲಿಯಂ ಸ್ಫೋಟ ಉಂಟಾಗಿ ಸ್ಥಳದಲ್ಲಿ ಒಬ್ಬರು ಮೃತಪಟ್ಟಿದ್ರು, 4 ಗಾಯಗೊಂಡಿದ್ರು. ಮೃತರನ್ನ ಬಲೂನ್ ಮಾರ್ತಾ ಇದ್ದ 40 ವರ್ಷದ ಸಲೀಂ ಅಂತ ಗುರುತಿಸಲಾಗಿದೆ. ಗಾಯಾಳುಗಳನ್ನ ಬೆಂಗಳೂರು ಮೂಲದ ಲಕ್ಷ್ಮಿ, ರಾಣೆಬೆನ್ನೂರಿನ ಕೊಟ್ರೇಶ್ ಗುತ್ತೆ, ಕೋಲ್ಕತ್ತಾ ಮೂಲದ ಶಹೀನಾ ಶಬೀರ್ ಮತ್ತು ನಂಜನಗೂಡಿನ ಮಂಜುಳಾ ಅಂತ ಗುರುತಿಸಲಾಗಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅವ್ರನ್ನ. ಆದರೆ ಮಂಜುಳಾ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ಘಟನೆಯಲ್ಲಿ ಒಟ್ಟು 2 ಮೃತಪಟ್ಟಂತಾಗಿದೆ. ಹಾಗೆ ಈ ದುರಂತಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗಿದೆ. ಬಲೂನ್ ವ್ಯಾಪಾರಿ ಸಲೀಂ ನಿರಂತರವಾಗಿ ಬಲೂನ್ಗಳಿಗೆ ಹೀಲಿಯಂ ತುಂಬ್ತಾ ಇದ್ದ. ಅಲ್ಲದೆ ಸಿಲಿಂಡರ್ ಅನ್ನ ವೇಗವಾಗಿ ಆನ್ ಆಫ್ ಮಾಡ್ತಾ ಇದ್ದ. ಹೀಗಾಗಿ ಇದರಿಂದ ಒಳಭಾಗದಲ್ಲಿ ಹೀಟ್ ಜನರೇಟ್ ಆಗಿ ಒತ್ತಡ ಹೆಚ್ಚಾಗಿ ಪರಿಣಾಮ ಸಿಲಿಂಡರ್ ಸ್ಫೋಟಗೊಂಡಿದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿ ಸಿಕ್ತು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಈತ ಉತ್ತರ ಪ್ರದೇಶ ಮೂಲದವನು. ತನ್ನ ಸಹೋದರರೊಂದಿಗೆ ಕಳೆದ 14 ದಿನಗಳಿಂದ ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ನಲ್ಲಿ ಇದ್ದ ಅಂತ ಗೊತ್ತಾಗಿದೆ. ಅಲ್ಲದೆ ಅರಮನೆ ಮುಂಭಾಗದಲ್ಲಿ ಯಾವತ್ತೂ ಬಲೂನ್ ಮಾರಾಟ ಮಾಡ್ತಿರ್ಲಿಲ್ಲ. ಈಗ ಯಾಕೆ ಈತ ಅರಮನೆ ಬಳಿ ಬಂದ, ಅಲ್ಲಿ ಯಾಕೆ ಸ್ಫೋಟ ಆಯ್ತು ಅಂತ ಹೇಳಿ ಅನುಮಾನ ವ್ಯಕ್ತ ಆಗಿ NIA ಕೂಡ ತನಿಖೆಗೆ ಇಳಿದಿತ್ತು. ಆದ್ರೆ ಈಗ ಸದ್ಯಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ. ಪ್ರಾಥಮಿಕ ತನಿಖೆ ಬಳಿಕ ಆಕಸ್ಮಿಕ ಇದು ಸ್ಫೋಟ ಆಗಿರೋದು ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಏನೋ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಮುಸುಕಿನ ಗುದ್ದಾಟ ನಡೀತಾ ಇರೋ ಹೊತ್ತಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟು ದಿನ ನಮ್ಮ ತಂದೆ ಸಿದ್ದರಾಮಯ್ಯನವರೇ 5 ವರ್ಷ ಆಗಿರ್ತಾರೆ ಅಂತ ಇದ್ದ ಯತೀಂದ್ರ ಈಗ ಮಾತಿನ ದಾಟಿಯನ್ನ ಚೇಂಜ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ DK ಶಿವಕುಮಾರ್ ಅವರು ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಇರ್ತೀನಿ, ಅಧ್ಯಕ್ಷನಾದಾಗ್ಲೂ ಪಕ್ಷದ ಬಾವುಟ ಕಟ್ಟಿದ್ದೀನಿ, ಪೋಸ್ಟರ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಕೇವಲ ವೇದಿಕೆ ಮೇಲೆ ಭಾಷಣ ಮಾಡಿಕೊಂಡು ಹೋಗಿಲ್ಲ, ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ರಿಯಾಕ್ಟ್ ಮಾಡಿರೋ ಯತೀಂದ್ರ, CM DCM ಸೇರಿ ಯಾರಿಗೂ ಶಾಶ್ವತ ಅಧಿಕಾರ ಅಲ್ಲ ಇದು, ನಾವೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರು, ಪಕ್ಷ ಕಟ್ಟೋ ಕೆಲಸ, ಪಕ್ಷ ಹೇಳೋ ಕೆಲಸ ಮಾಡಬೇಕು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತ್ತ CM ಸಿದ್ದರಾಮಯ್ಯ ದಿಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಶನಿವಾರ ನಡೆಯಲಿರೋ AICC ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗೋಕೆ ದಿಲ್ಲಿಗೆ ಹೋಗಿದ್ದಾರೆ. ಈ ವೇಳೆ ಹೈಕಮಾಂಡ್ ನಾಯಕರನ್ನ ಪ್ರತ್ಯೇಕವಾಗಿ ಮೀಟ್ ಮಾಡಿ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ CM ಬದಲಾವಣೆ ವಿಚಾರಕ್ಕೆ ಹೈಕಮಾಂಡ್ ಯಾವಾಗ ಕ್ಲಾರಿಟಿ ಕೊಡುತ್ತೋ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಏನೋ ಮುಂದಿನ ವರ್ಷ ನಡೆಯಲಿರೋ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕುರಿತು JDS ರಾಷ್ಟ್ರೀಯ ಅಧ್ಯಕ್ಷ HD ದೇವೇಗೌಡರು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿಯೊಂದಿಗೆ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗೆ ಮಾತ್ರ ಮೈತ್ರಿ, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗೆ ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ದೇವೇಗೌಡರು ಕನ್ಫರ್ಮ್ ಮಾಡಿದ್ದಾರೆ. ಜೊತೆಗೆ ಮುಂದಿನ ವಿಧಾನ ಪರಿಷತ್ನ 4 ಸ್ಥಾನಗಳ ಚುನಾವಣೆಯಲ್ಲಿ ಬಿಜೆಪಿಗೆ 3 ಮತ್ತು JDSಗೆ 1 ಸ್ಥಾನ ಕೊಡೋ ಬಗ್ಗೆ ಪ್ರಾಥಮಿಕ ಚರ್ಚೆ ಆಗಿದೆ ಅಂತಾನೂ ಹೇಳಿದ್ದಾರೆ. ಅಂದಹಾಗೆ ಮುಂದಿನ ಏಪ್ರಿಲ್ನಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸೇರಿ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುವ ಲೆಕ್ಕಾಚಾರ ಇದೆ. ಇನ್ನು ಸ್ವಾತಂತ್ರ್ಯ ಬಂದು ಇಷ್ಟೊಂದು ವರ್ಷಗಳಾದರೂ ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಿರೋ 37.48 ಲಕ್ಷ ಕುಟುಂಬಗಳಿಗೆ ಸ್ವಂತ ಮನೆ ಇಲ್ಲ ಅನ್ನೋದು ಗೊತ್ತಾಗಿದೆ. ರಾಜ್ಯ ಸರ್ಕಾರ ನಡೆಸಿದ ಸಮೀಕ್ಷೆ ವೇಳೆ ವಿಚಾರ ಬಯಲಾಗಿದೆ. 17.31 ಲಕ್ಷ ಜನರಿಗೆ ಸ್ವಂತ ಜಾಗ ಕೂಡ ಇಲ್ಲ. 20.17 ಲಕ್ಷ ಜನ ಸಾಲ ಮಾಡಿ ಸ್ವಂತ ಜಾಗವನ್ನ ಖರೀದಿ ಮಾಡಿದ್ರು, ಮನೆ ಕಟ್ಕೊಳ್ಳೋಕ್ ಆಗಿಲ್ಲ. ಈಗ ಚಿಕ್ಕಬಳ್ಳಾಪುರದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಅಜ್ವಾರ ಗೇಟ್ ಬಳಿ ಟಿಪ್ಪರ್ ಲಾರಿ ಬೈಕಿಗೆ ಹೊಡೆದಿದೆ. 4 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಬೈಕ್ನಲ್ಲಿದ್ದವರು 4 ಜನ ಒಂದೇ ಬೈಕಲ್ಲಿ ಹೋಗ್ತಿದ್ರಂತೆ. ಅವರು
ಫಸ್ಟ್ ಆಫ್ ಆಲ್ ಬೈಕಲ್ಲಿ ಹೋಗಬಾರ್ದು, ಆ ಥರ ಇಬ್ಬರಿಗಿಂತ ಹೆಚ್ಚು ಹೋಗಬಾರ್ದು, ಎಲ್ಲರೂ ಹೆಲ್ಮೆಟ್ ಹಾಕಿರಬೇಕು. ಯಾವುದು ವ್ಯವಸ್ಥೆ ಇಲ್ಲ, ಸೀದಾ 4 ಜನ ಹೋಗ್ತಾ ಇದ್ದಾಗ ಅಪಘಾತ ಆಗಿದೆ, ಒಂದೇ ಸಲ ಪ್ರಾಣ ಕಳ್ಕೊಂಡಿದ್ದಾರೆ. ರಾಜಸ್ಥಾನದಲ್ಲಿ ಮಸೀದಿ ಬಳಿ ಒತ್ತುವರಿ ತೆರವು ವೇಳೆ ಭಾರೀ ಗಲಾಟೆಯಾಗಿದೆ. ಇಂಟರ್ನೆಟ್ ಶಟ್ ಡೌನ್ ಮಾಡೋ ಲೆವೆಲ್ಗೆ ಕಲ್ಲು ತೂರಾಟ ಎಲ್ಲ ಆಗಿದೆ. 4 ಪೊಲೀಸರು ಗಾಯಗೊಂಡಿದ್ದಾರೆ. ಜೈಪುರ್ನಿಂದ 40 ಕಿಲೋಮೀಟರ್ ದೂರದಲ್ಲಿರೋ ಚೇಮು ಪಟ್ಟಣದ ರಸ್ತೆಗಳಲ್ಲಿ ಅಕ್ರಮ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಆ ಟೈಮ್ನಲ್ಲಿ ಮಸೀದಿಯ ಮುಂದೆ ಅಳವಡಿಸಿದ್ದ ಕಲ್ಲುಗಳನ್ನು ತೆಗೆದುಹಾಕೋಕೆ ಮಸೀದಿ ಆಡಳಿತ ಕೂಡ ಒಪ್ಕೊಂಡಿತ್ತು. ತೆಗೆದ್ರು ಕಲ್ಲುಗಳನ್ನು. ಆದರೆ ಕೆಲವರು ಮಸೀದಿಗೆ ಬಾರ್ಡರ್ ಥರ ಕಬ್ಬಿಣದ ಬೇಲಿ ರೇಲಿಂಗ್ಸ್ ತಂದು ಹಾಕಿದ್ದಾರೆ. ಆಮೇಲೆ ಮತ್ತೆ ಅತಿಕ್ರಮಣ ಆಯಿತು. ಶುಕ್ರವಾರ ಬೆಳಗ್ಗೆ ಮತ್ತೆ ಅಗೆಯೋ ಯಂತ್ರ ಬಳಸಿ ಅದನ್ನು ರಿಮೂವ್ ಮಾಡೋಕ್ಕೆ ಹೋದಾಗ ಅಲ್ಲಿದ್ದ ಗುಂಪು ಪೊಲೀಸರಿಗೆ ಹೊಡೆದಿದೆ, ಕಲ್ಲು ತೂರಾಟ ಮಾಡಿದ್ದಾರೆ. ಪರಿಣಾಮ 4 ಪೊಲೀಸರು ಗಾಯಗೊಂಡರು, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಮೇಲೆ ಹೆಚ್ಚಿನ ಪೊಲೀಸರನ್ನ ಕರೆಸಲಾಯಿತು. ಅಲ್ಲಿದ್ದ ಗುಂಪಿನ ಮೇಲೆ ಅಶ್ರುವಾಯು ಕೂಡ ಬಳಸಿ ಅವರನ್ನೆಲ್ಲ ಓಡಿಸಲಾಯಿತು. ಆಮೇಲೆ ಬಿಗುವಿನ ವಾತಾವರಣ ಹಾಗೆ ಇರೋದ್ರಿಂದ 24 ಗಂಟೆ ಆ ಪ್ರದೇಶದಲ್ಲಿ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ಅಲ್ಲದೆ ಸದ್ಯ ಸಿಚುವೇಶನ್ ಕಂಟ್ರೋಲ್ನಲ್ಲಿದೆ. ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ದಿಲ್ಲಿ ವಾಯು ಮಾಲಿನ್ಯ ಸಂಬಂಧ ಏರ್ ಪ್ಯೂರಿಫೈಯರ್ಗಳ ಮೇಲಿನ GST ಕಮ್ಮಿ ಮಾಡೋ ವಿಚಾರಕ್ಕೆ ಕೇಂದ್ರ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ. ಗಾಳಿ ಗುಣಮಟ್ಟ ಕುಸಿತಿರೋದ್ರಿಂದ ಏರ್ ಪ್ಯೂರಿಫೈಯರ್ಗಳನ್ನು ಮೆಡಿಕಲ್ ಡಿವೈಸ್ ಅಂತ ಕನ್ಸಿಡರ್ ಮಾಡಿ 18% ಇರೋ GSTಯನ್ನು 5% ಇಳಿಸಿ ತೆಗೆದು ಹಾಕಿ ಅಂತ ಕೋರ್ಟ್ಗೆ ಅರ್ಜಿ ಹೋಗಿತ್ತು. ಆಮೇಲೆ ಕೋರ್ಟ್ ಸರ್ಕಾರ ಕೇಳಿತ್ತು, ಏನು ಮಾಡೋಣ ಅಂತ ಕೇಳಿತ್ತು, ಇದ್ರ ಬಗ್ಗೆ ಉತ್ತರ ಕೊಡಿ ಅಂತ. ಕೋರ್ಟ್ ಹೇಳಿದೆ, ಹಿಂಗೆ ಎಲ್ಲಾ ವಸ್ತುಗಳದ್ದು ಕಮ್ಮಿ ಮಾಡ್ತಾ ಹೋಗೋಕ್ಕಾಗಲ್ಲ. ಜೊತೆಗೆ ಬರೀ ಕೇಂದ್ರ ಸರ್ಕಾರದ ಕೈಲಿಲ್ಲ, ಎಲ್ಲಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೆಲ್ಲ ಸೇರಿ ಮಾಡೋದನ್ನ. ಹಾಗೆ ಒಂದನ್ನು ಮಾಡಿದ್ರೆ ಒಂದೊಂದೇ ಕಾರಣ ಕೊಟ್ಟು ಇನ್ನು ಈ ರೀತಿ ಬ್ಯಾಕ್ ಟು ಬ್ಯಾಕ್ ಅರ್ಜಿಗಳು ಬಂದೇ ಬರುತ್ತೆ. ಅವಾಗ ಒಂದನ್ನು ಮಾಡಿದ್ರೆ ಎಲ್ಲದೂ ಕೂಡ ಮಾಡಲೇಬೇಕಾಗುತ್ತೆ. ಇದು ಆಗೋದು ಹೋಗೋದು ಕೆಲಸ ಅಲ್ಲ ಅಂತ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಸಂಘಟಿತ ಅಪರಾಧ ಮತ್ತು ಉಗ್ರ ಲಿಂಕ್ಗಳ ವಿರುದ್ಧ ಹೋರಾಟಕ್ಕೆ ಭಾರತ ತನ್ನ ಮೊದಲ ಆರ್ಗನೈಸ್ಡ್ ಕ್ರೈಮ್ ನೆಟ್ವರ್ಕ್ ಡೇಟಾಬೇಸ್ ಅನ್ನು ಲಾಂಚ್ ಮಾಡಿದೆ. ರಾಷ್ಟ್ರೀಯ ತನಿಖಾ ದಳ NIA ಆಯೋಜಿಸಿದ ಆಂಟಿ ಟೆರರ್ ಕಾನ್ಫರೆನ್ಸ್ 2025ನಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಇದನ್ನ ಲಾಂಚ್ ಮಾಡಿದ್ದಾರೆ. ರಿಯಲ್ ಟೈಮ್ನಲ್ಲಿ ತನಿಖೆ ನಡೆಸೋಕೆ ಅಧಿಕಾರಿಗಳಿಗೆ ಡೇಟಾಬೇಸ್ನಿಂದ ಹೆಲ್ಪ್ ಆಗುತ್ತೆ. ಸಂಘಟಿತ ಅಪರಾಧಿಗಳ ಸಮಗ್ರ ಮಾಹಿತಿ ತಕ್ಷಣ ಸಿಗುತ್ತೆ. ಎಲ್ಲ ರಾಜ್ಯಗಳ ಸಂಘಟಿತ ಅಪರಾಧಿಗಳ ವಿರುದ್ಧ FIR, ಚಾರ್ಜ್ ಶೀಟ್, ದಾಖಲೆಗಳು, ಇತರ ಮಾಹಿತಿ ಒಂದೇ ಕಡೆ ಸಿಗುತ್ತೆ. ಆಯಾ ರಾಜ್ಯಗಳ ಪೊಲೀಸ್ ಇಲಾಖೆ ಮತ್ತು ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ನ ಸಹಯೋಗದೊಂದಿಗೆ NIA ಈ ಡೇಟಾಬೇಸ್ ಅನ್ನ ಡೆವಲಪ್ ಮಾಡಿದೆ. ಏನೋ ಕೇರಳ ರಾಜಧಾನಿ ತಿರುವನಂತಪುರಂ ಸಿಟಿ ಕಾರ್ಪೊರೇಷನ್ಗೆ ಮೇಯರ್ ಆಯ್ಕೆಯಾಗಿದೆ. ಬಿಜೆಪಿಯ ಸ್ಟೇಟ್ ಸೆಕ್ರೆಟರಿ ಕೊಡುಂಗನೂರ ವಾರ್ಡ್ ಕೌನ್ಸಿಲರ್ VV ರಾಜೇಶ್ ಮೇಯರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ತಿರುವನಂತಪುರಂ ಕಾರ್ಪೊರೇಷನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೇಯರ್ ಆಗಿ ಬಿಜೆಪಿಯವರು ಆಯ್ಕೆಯಾಗಿದ್ದಾರೆ. 101 ಸದಸ್ಯ ಬಲದ ಕೌನ್ಸಿಲ್ಗೆ ಡಿಸೆಂಬರ್ 9ನೇ ತಾರೀಕು ಎಲೆಕ್ಷನ್ ಆಗಿತ್ತು. ಬಿಜೆಪಿ ನೇತೃತ್ವದ NDA 50 ಸೀಟ್ಗಳನ್ನು ಗೆದ್ದಿತ್ತು. CPI ನೇತೃತ್ವದ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ 29, ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ 19 ಸೀಟ್ ಮತ್ತು 2 ಸ್ವತಂತ್ರ ಅಭ್ಯರ್ಥಿಗಳು ಗೆದ್ದಿದ್ರು. ಓರ್ವ ಅಭ್ಯರ್ಥಿ ಸಾವನ್ನಪ್ಪಿದ್ದಕ್ಕಾಗಿ 1 ವಾರ್ಡ್ನ ಚುನಾವಣೆ ಮುಂದೂಡಿಕೆಯಾಗಿತ್ತು. ಈಗ ಚುನಾವಣೆ ವೇಳೆ ಸ್ವತಂತ್ರ ಅಭ್ಯರ್ಥಿ ಪಟ್ಟೂರು ರಾಧಾಕೃಷ್ಣನ್ NDA ಕೂಟಕ್ಕೆ ಬೆಂಬಲವನ್ನ ಕೊಟ್ಟರು. ಮೇಯರ್ ಆಗಿ VV ರಾಜೇಶ್ ಈಗ ಆಯ್ಕೆಯಾಗಿದ್ದಾರೆ. ಇನ್ನು ಖಾಸಗಿ IT ಕಂಪನಿಯ ಮ್ಯಾನೇಜರ್ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ ಆರೋಪದ ಮೇಲೆ ರಾಜಸ್ಥಾನದ ಉದಯಪುರನಲ್ಲಿ ಪ್ರೈವೇಟ್ ಕಂಪನಿಯ CEO, ಒಬ್ಬ ಮಹಿಳಾ ಎಕ್ಸಿಕ್ಯೂಟಿವ್ ಮತ್ತು ಆ ಮಹಿಳೆಯ ಪತಿ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಸಾಮೂಹಿಕ ಅತ್ಯಾಚಾರ ಕೇಸ್ನಲ್ಲಿ ಕಾರ್ನಲ್ಲಿ ಚಲಿಸ್ತಾ ಇದ್ದ ಕಾರ್ನಲ್ಲಿ ಪಾರ್ಟಿ ಮುಗಿಸಿ ಹೋಗಬೇಕಾದ್ರೆ ಮತ್ತು ಬರೆಸಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಮಹಿಳೆ ಕೊಟ್ಟ ಕಂಪ್ಲೇಂಟ್ ಮೇಲೆ 2 ಪುರುಷರು ಹಾಗೂ ಒಬ್ಬ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ಈ ವಿಚಿತ್ರ ಕೇಸ್ ಡಿಸೆಂಬರ್ 20ಕ್ಕೆ ನಡೆದಿರೋದು. ಏನು ಜಪಾನ್ನಲ್ಲಿ ದೊಡ್ಡ ದಾಳಿಯಾಗಿದೆ. ವ್ಯಕ್ತಿಯೊಬ್ಬ ಅಲ್ಲಿನ ಮಿಶಿಮಾದಲ್ಲಿರೋ ರಬ್ಬರ್ ಫ್ಯಾಕ್ಟರಿಗೆ ನುಗ್ಗಿ ಮಾರಕಾಸ್ತ್ರದಿಂದ ಸಿಕ್ಕವರ ಮೇಲೆ ದಾಳಿ ಮಾಡಿದ್ದಾನೆ. ಪರಿಣಾಮ 14 ಜನ ಗಾಯಗೊಂಡಿದ್ದಾರೆ. ಲಿಕ್ವಿಡ್ ಅನ್ನ ಕೂಡ ಏನಂತ ಗೊತ್ತಿಲ್ಲ ಇನ್ನು ಕೂಡ ಲಿಕ್ವಿಡ್ ಈತ ಒಂದು ಅನುಮಾನಾಸ್ಪದ ಲಿಕ್ವಿಡ್ ಅನ್ನ ಕೂಡ ಸ್ಪ್ರೇ ಮಾಡಿದ್ದಾನೆ ದಾಳಿಕೋರ. ಕೂಡ ಅರೆಸ್ಟ್ ಮಾಡಲಾಗಿದೆ. ಆತನನ್ನ ತನಿಖೆ ನಡೀತಾ ಇದೆ, ಯಾಕೆ ಈ ರೀತಿ ಮಾಡ್ದ ಅಂತ. ಏನು ಕ್ರಿಕೆಟ್ ಜಗತ್ತಲ್ಲಿ ಹೊಸ ದಾಖಲೆ ಬರೀತಾ ಇರೋ 14 ವರ್ಷ ವಯಸ್ಸಿನ ವೈಭವ್ ಸೂರ್ಯವಂಶಿಗೆ ದೊಡ್ಡ ಗೌರವ ಸಿಕ್ಕಿದೆ. ದೇಶದಲ್ಲಿ ಮಕ್ಕಳಿಗಾಗಿ ಕೊಡೋ ಅತ್ಯುನ್ನತ ರಾಷ್ಟ್ರೀಯ ಪುರಸ್ಕಾರ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಅದನ್ನು ಅವರಿಗೆ ಕೊಡಲಾಗಿದೆ. ವೈಭವ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಈ ಅವಾರ್ಡ್ ತಗೊಂಡಿದ್ದಾರೆ. ಬಳಿಕ PM ಮೋದಿ ಅವರನ್ನ ಕೂಡ ಮೀಟ್ ಮಾಡಿದ್ದಾರೆ. ಕಳೆದ IPL ಸೀಸನ್ನಲ್ಲಿ ಶತಕ ಬಾರಿಸಿ IPL ಇತಿಹಾಸದಲ್ಲೇ ಈ ಸಾಧನೆ ಮಾಡಿದ ಕಿರಿಯ ಆಟಗಾರ ಎನಿಸಿಕೊಂಡಿದ್ರು. ಇತ್ತೀಚೆಗಷ್ಟೇ ವಿಜಯ್ ಹಜಾರೆ ಟ್ರೋಫಿಯಲ್ಲಿ 36 ಬಾಲ್ನಲ್ಲಿ ಸೆಂಚುರಿ ಗಳಿಸಿ ಭಾರತದ ಡೊಮೆಸ್ಟಿಕ್ ಕ್ರಿಕೆಟ್ ಇತಿಹಾಸದಲ್ಲೇ 2ನೇ ಅತಿ ವೇಗದ ಶತಕ ಬಾರಿಸಿದ ದಾಖಲೆಯನ್ನ ಮಾಡಿದ್ರು. ಅಲ್ಲದೆ 84 ಬಾಲ್ನಲ್ಲಿ ಆಮೇಲೆ 190 ರನ್ ಗಳಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಆದಷ್ಟು ಬೇಗ ರಾಷ್ಟ್ರೀಯ ತಂಡಕ್ಕೆ ಯಾಕ್ರಿ ಕಾಯ್ತಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಈಗ ಕೇಳಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲಿ ವೈಭವ್ಗೆ ಸಂಬಂಧಪಟ್ಟಂತೆ ವಿಶೇಷ ವರದಿ ಬರ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿದವರಿಗೆ ಅದು ನೇರವಾಗಿ ತಲುಪುತ್ತೆ. ಏನು ಬಿಸ್ನೆಸ್, ಎಕಾನಮಿ ಮತ್ತು ಸ್ಟಾಕ್ ಮಾರ್ಕೆಟ್ ಕಡೆಗೆ ಬರೋದಾದ್ರೆ ಮೊದಲಿಗೆ
ನಿಫ್ಟಿ, ಸೆನ್ಸೆಕ್ಸ್ ಸ್ಟಾಕ್ ಮಾರ್ಕೆಟ್ ನೋಡೋಣ. ಭಾರತೀಯ ಷೇರುಪೇಟೆ ರೆಡ್ ನಲ್ಲೇ ಎಂಡ್ ಆಯಿತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 0.43% ಅಥವಾ 367 ಪಾಯಿಂಟ್ಸ್ ಡೌನ್ ಆಗಿ 85,041ಕ್ಕೆ ತಲುಪಿದೆ. ಅತ್ತ ನಿಫ್ಟಿ 0.38% ಅಥವಾ 100 ಪಾಯಿಂಟ್ಸ್ ಡೌನ್ ಆಗಿ 26,042ಕ್ಕೆ ಇಳಿದಿದೆ. ಇನ್ನು BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.18% ಡೌನ್ ಆಯಿತು. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.34% ಡೌನ್ ಆಯಿತು. ಈ ಮೂಲಕ ಇಡೀ BSE ಮಾರ್ಕೆಟ್ ಕ್ಯಾಪ್ 474 ಲಕ್ಷ ಕೋಟಿ ರೂಪಾಯಿಗೆ ಇಳಿತು. ಜಾಗತಿಕ ಮಾರುಕಟ್ಟೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಇರುವುದು. ಇಯರ್ ಎಂಡ್ ಇದೆ ಅಂತ ಹೇಳಿ ಹಲವಾರು ಜನ ಟ್ರೇಡಿಂಗ್ ನಡೆಸ್ತಾ ಇಲ್ಲ. ಅದ್ರ ಜೊತೆಗೆ ಹೂಡಿಕೆದಾರರು ಲಾಭ ಗಳಿಸೋಕೆ ತಮ್ಮ ಷೇರುಗಳನ್ನ ಮಾರಾಟ ಕೂಡ ಮಾಡ್ತಿರೋದ್ರಿಂದ ಷೇರುಪೇಟೆಗೆ ಹೊಡೆತ ಬಿದ್ದಿದೆ. ಹಾಗೆ ಕಂಪನಿಗಳ ಡಿಸೆಂಬರ್ ಕ್ವಾರ್ಟರ್ ಅರ್ನಿಂಗ್ಸ್ ರಿಲೀಸ್ ಆಗೋವರೆಗೂ ಕೂಡ ಮಾರ್ಕೆಟ್ ನಲ್ಲಿ ಅಂತ ದೊಡ್ಡ ಬದಲಾವಣೆಗಳು ಆಗಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಸೊ ಅಲ್ಲಿವರೆಗೂ ಮಾರ್ಕೆಟ್ ಸ್ವಲ್ಪ ಹಿಂಗೆ ಅಡ್ಡಡ್ಡ ಸೈಡ್ ವೇಸ್ ಮೇಲೆ ಕೆಳಗಾಗ್ತಾ ಹೋಗ್ತಾ ಇರಬಹುದು ಅನ್ನೋ ವಿಶ್ಲೇಷಣೆ ಇದೆ. ಇನ್ನು ಟ್ರೆಂಟ್, ಟೈಟನ್, ಅಲ್ಟ್ರಾಟೆಕ್ ಸಿಮೆಂಟ್, ಮಾರುತಿ ಸುಜುಕಿ, NTPC ಷೇರುಗಳು ಗ್ರೀನ್ನಲ್ಲಿದ್ವು. ಅತ್ತ ಬಜಾಜ್ ಫಿನಾನ್ಸ್, ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಲಿಮಿಟೆಡ್, ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಏಷ್ಯನ್ ಪೇಂಟ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳು ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 15 ಪೈಸೆ ಇಳಿಕೆಯಾಗಿ 89 ರೂಪಾಯಿ 86 ಪೈಸೆಯಾಗಿದೆ. ಇನ್ನು ಕ್ಯಾಸ್ಟ್ರಾಲ್ ಇಂಡಿಯಾ ಷೇರುಗಳು ಶುಕ್ರವಾರದ ಮಾರ್ಕೆಟ್ ವಹಿವಾಟಿನ ವೇಳೆ ಮತ್ತಷ್ಟು ಏರಿಕೆಯಾದವು. 5% ಏರಿಕೆ ಕಾಣಿತು. ಯಾಕಂದ್ರೆ ಮೋಷನ್ ಜೆವಿಕೋ, ಸ್ಟೋನ್ ಪೀಕ್ ಮತ್ತು CPP ಇನ್ವೆಸ್ಟ್ಮೆಂಟ್ ಬೋರ್ಡ್ ಸೇರಿ ಕ್ಯಾಸ್ಟ್ರಾಲ್ನಲ್ಲಿ 26% ಪಾಲನ್ನ ಖರೀದಿ ಮಾಡೋಕೆ ಓಪನ್ ಆಫರ್ ಲಾಂಚ್ ಮಾಡಿದ್ರು. ಅದರ ಬೆನ್ನಲ್ಲೇ ಈ ರೀತಿ ಷೇರುಗಳು ಏರಿಕೆ ಕಂಡಿವೆ. ಈ 3 ಕಂಪನಿಗಳು ಸೇರಿ ಕ್ಯಾಸ್ಟ್ರಾಲ್ ಇಂಡಿಯಾದ 25.71 ಕೋಟಿ ಷೇರುಗಳನ್ನು ಪ್ರತಿ ಷೇರಿಗೆ 194 ರೂಪಾಯಿ ಕೊಟ್ಟು ಖರೀದಿ ಮಾಡಲಿವೆ. ಇನ್ನು ಮಾರ್ಕೆಟ್ ವಹಿವಾಟಿನ ಅಂತ್ಯಕ್ಕೆ ಕ್ಯಾಸ್ಟ್ರಾಲ್ ಇಂಡಿಯಾದ ಷೇರುಗಳು 2.59% ರೈಸ್ ಆಗಿ ಪ್ರತಿ ಷೇರಿನ ಬೆಲೆ 194 ರೂಪಾಯಿ 30 ಪೈಸೆಗೆ ರೀಚ್ ಆಗಿತ್ತು ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ನಲ್ಲಿ. ಟ್ರಂಪ್ ಟ್ಯಾರಿಫ್, ತೈಲ ತಗೋಬೇಡಿ, ಆಯಿಲ್ ತಗೋಬೇಡಿ, ಎಣ್ಣೆ ತಗೋಬೇಡಿ, ರಷ್ಯಾ ಹತ್ರ ಟ್ಯಾರಿಫ್ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ರು ಕೂಡ ಭಾರತ ಬರೀ ಗಾಡಿಗೆ ಹಾಕೋ ತೈಲ ಮಾತ್ರ ಅಲ್ಲ, ದೇಹಕ್ಕೆ ಹಾಕೋ ತೈಲವನ್ನ ಕೂಡ, ಎಣ್ಣೆಯನ್ನ, ಆಲ್ಕೋಹಾಲನ್ನ ರಷ್ಯಾದಿಂದ ಹೆವಿ ಆಮದು ಮಾಡಿಕೊಂಡಿದೆ. ಟ್ರಂಪ್ಗೆ ಇದರಿಂದ ಎಷ್ಟು ಸಿಟ್ಟು ಬರುತ್ತೋ ಗೊತ್ತಿಲ್ಲ. ಈಗ ಇನ್ನು ಬರೋಬ್ಬರಿ 2,400 ಕೋಟಿ ರೂಪಾಯಿಗೂ ಅಧಿಕ ಸಾಲ ವಂಚನೆ ನಡೆದಿದೆ ಅಂತ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ RBIಗೆ ರಿಪೋರ್ಟ್ ಮಾಡಿದೆ. SREI ಎಕ್ವಿಪ್ಮೆಂಟ್ ಫಿನಾನ್ಸ್ ಲಿಮಿಟೆಡ್, ACRI ಇನ್ಫ್ರಾಸ್ಟ್ರಕ್ಚರ್ ಫಿನಾನ್ಸ್ ಲಿಮಿಟೆಡ್ ಕಂಪನಿಗಳ ಮಾಜಿ ಪ್ರಮೋಟರ್ಗಳಿಂದ ವಂಚನೆಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,329 ರೂಪಾಯಿ ಹೆಚ್ಚಾಗಿ 1,37,956 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,220 ರೂಪಾಯಿ ಏರಿಕೆಯಾಗಿ 1,26,370 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 9,124 ರೂಪಾಯಿ ಹೆಚ್ಚಾಗಿ 2,28,107 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.